ಶಿವಂ ಅಸೋಸಿಯೇಟ್ಸ್ ವಂಚನೆ ಪ್ರಕರಣ ಸಂಬಂಧ ಇದರ ಮಾಲೀಕ ಶಿವಾನಂದ ನೀಲಣ್ಣನವರ ಬಂಧನವಾಗಿದೆ. ಹೂಡಿಕೆದಾರರಿಗೆ ಅಧಿಕ ಬಡ್ಡಿ ಕೊಡುವುದಾಗಿ ಹೇಳಿ ವಂಚಿಸಿರುವ ಆರೋಪದ ಮೇಲೆ ಶಿವಾನಂದ ವಿರುದ್ಧ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಮೊನ್ನೆ ಶಿವಂ ಅಸೋಸಿಯೇಟ್ ಕಚೇರಿ ಮೇಲೆ ಎಸಿ ಸಹಕಾರ ಇಲಾಖಾ ಅಧಿಕಾರಿಗಳು ರೈಡ್ ಅನ್ನು ನಡೆಸಿದ್ರು. ಕಚೇರಿ, ಮನೆ, ಅಪಾರ್ಟ್ಮೆಂಟ್ ಸೀಸ್ ಮಾಡಿದ್ರು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಜಬೀವುಲ್ಲಾ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಿಸಿದಂತಹ ಪೊಲೀಸರು 2 ದಿನಗಳ ನಂತರ ಶಿವಾನಂದ್ ವಿಚಾರಣೆಯನ್ನು ನಡೆಸಿ ಬಂಧನ ಮಾಡಿದ್ದಾರೆ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿ ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ನಿಮ್ಮ ಮೇಲೆ 4,000 ಕೋಟಿ ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಸತ್ಯನೋ ಸುಳ್ಳು ನನಗೂ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲೆ ಈ ಮೇನ್ ಓನರ್ ಮತ್ತು ಅವೊಂದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಿದ್ದು. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು. ನಾವು ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೇ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದರೆ ಈ ಸಮಾವೇಶಕ್ಕೆ ಸಾರಿಗೆ ನೌಕರರ ಮುಷ್ಕರದ ಭೀತಿ ಎದುರಾಗಿದೆ. ಈ ಹಿನ್ನೆಲೆ ಸಾಧನಾ ಸಮಾವೇಶದ ದಿನಾಂಕವನ್ನು ಬದಲಾಯಿಸಲಾಗಿದೆ. ಮೇ 20ರ ಬದಲಾಗಿ 19ರಂದೇ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಬೆಳಿಗ್ಗೆವರೆಗೂ ಇರಲಿಲ್ಲ. ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ವಿಷಯ ಬಂದಾಗ ನಾನು ಚೀಫ್ ಸೆಕ್ರೆಟರಿಯವರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸೇರಿ ತೀರ್ಮಾನ ಮಾಡಿ ಬೆಳಗ್ಗೆ ಸಾರಿಗೆ ನೌಕರರು ತುಮಕೂರು ಚಲೋ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಷ್ಕರಕ್ಕೆ ಹೆದರಿ ಸರ್ಕಾರದ ಸಾಧನಾ ಸಮಾವೇಶ ಮುಂಚಿತವಾಗಿ ದಿನಾಂಕ ನಿಗದಿಯಾಗಿದೆ. ಈ ಮೂಲಕ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೆದರಿದ್ದಾರೆ. ಇದು ನಮ್ಮ ಮೊದಲ ಜಯ ಅಂತಂದ್ರು. ತುಮಕೂರಲ್ಲಿ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಹೋಗಿ ಹೋರಾಟ ಮಾಡ್ತೀವಿ ಅಂತ ಜಂಟಿ ಕ್ರಿಯಾ ಸಮಿತಿ ಮುಖಂಡ ವಿಜಯ್ ಭಾಸ್ಕರ್ ಹೇಳಿದ್ದಾರೆ. ಇನ್ನು ಮೇ 19 ರಾತ್ರಿಯಿಂದಲೇ ಬಸ್ ಓಡಿಸೋದು ಬಿಟ್ಟು ಮುಷ್ಕರಕ್ಕೆ ಬನ್ನಿ ಅಂತ ಸಾರಿಗೆ ನೌಕರರಿಗೆ ಕರೆ ನೀಡಲಾಗಿದೆ. ಮೇ 19ರ ಸಂಜೆಯಿಂದಲೇ ನೀವು ಮನೆಯಲ್ಲಿರಿ, ನೀವು ಮುಷ್ಕರದ ದಿನ ರಸ್ತೆಗಿಳಿಯೋದು ಬೇಡ ಅಂತ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಕರೆ ಕೊಟ್ಟಿದ್ದಾರೆ. KSRTC BMTCಯಿಂದ 2,000 ಬಸ್ ಆದರೆ ಬೇರೆ 12 ಕಾರ್ಪೊರೇಷನ್ಸಿಂದ ಇನ್ನೂ 2,000 ಬಸ್ಗಳು, ಒಟ್ಟು 4,000 ಬಸ್ಗಳಂತ. ಈ 4,000 ಬಸ್ಗಳು ಸ್ಟ್ರೈಕಲ್ಲಿ ಭಾಗವಹಿಸಿಬಿಟ್ರೆ CC ಇರ್ಬೋದು ಅಥವಾ ರೆಗ್ಯುಲರ್ ಪ್ರಯಾಣದ ಒಂದು ಸಂಚಾರಗಳಿರ್ಬೋದು, ಅಷ್ಟು ಜನ ಸ್ಟ್ರೈಕಲ್ಲಿ ಭಾಗವಹಿಸಿಬಿಟ್ರೆ ಸಮಾವೇಶ ಪಿಚ್ಚೆದ್ದು ಹೋಗುತ್ತೆ, ಬಣಬಣ ಅನಿಸುತ್ತೆ ಅಂತ ಹೇಳಿ ಸರ್ಕಾರ ಹೆದರ್ಕೊಂಡು 1 ದಿವಸ ಹಿಂದಕ್ಕೆ ಬಂದಿದ್ದಾರೆ. ಸೊ ನಮ್ಮ ಹೋರಾಟ ಈಗಾಗಲೇ ಗೆದ್ದಿದ್ದೀವಿ. ಸೊ 4 ಸಮಾವೇಶಗಳನ್ನು ನಾವು ನಮ್ಮ KSRTC ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹುಬ್ಬಳ್ಳಿಯ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಇವತ್ತು ವಿನೂತನ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಿಂದ ಮಿನಿ ವಿಧಾನಸೌಧದವರೆಗೂ ಚಕ್ಕಡಿ ಮೆರವಣಿಗೆ ನಡೆಸಲಾಗುತ್ತೆ. ಹುಬ್ಬಳ್ಳಿ ಧಾರವಾಡ ಉಭಯ ಜಿಲ್ಲಾಧ್ಯಕ್ಷರುಗಳಾದ ಅನಿಲ್ ಕುಮಾರ್ ಪಾಟೀಲ್ ಹಾಗೂ ಅಲ್ತಾಫ್ ಹಳ್ಳೂರ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ತೈಲ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ದೇಶದ ಜನರಿಗೆ ಕರೆ ಕೊಟ್ಟು ತಮ್ಮ ಎಸ್ಕಾಟ್ ವಾಹನಗಳನ್ನು ಕಡಿತಗೊಳಿಸಿದ್ದಾರೆ. ಮೋದಿಗೆ ಬೆಂಬಲ ಸೂಚಿಸಿ ಇದೀಗ ಮೈಸೂರು ಬಿಜೆಪಿ ಶಾಸಕ ಶ್ರೀವತ್ಸ ನೂತನವಾಗಿ ಎಲೆಕ್ಟ್ರಿಕ್ ಕಾರು ಹಾಗೂ ಸ್ಕೂಟರ್ ಖರೀದಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆಗೆ ನಮ್ಮ ಸಹಮತವಿದೆ. ಪೆಟ್ರೋಲ್ ಡೀಸೆಲ್ ಉಳಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಹಲವು ದಿನಗಳಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದ ಶಾಸಕ GTD ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇತ್ತು. ಆದರೆ ಇದೀಗ ಅಚ್ಚರಿ ರೀತಿಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರನ್ನ GT ದೇವೇಗೌಡರು ಭೇಟಿಯಾಗಿರುವುದು ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಭೇಟಿಯಾದ ಬಳಿಕ ಮಾತನಾಡಿದ GTD, ನಾನು ಎಲ್ಲೂ ಹೋಗಿಲ್ಲ, JDSನಲ್ಲೇ ಇದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಅಕ್ಷರ ರಾಜಕೀಯ ಮಾತಾಡಲಿಲ್ಲ, ನಾನು ಒಂದು ಅಕ್ಷರ ರಾಜಕೀಯ ಮಾತಾಡಲಿಲ್ಲ. ಯಾವತ್ತೂ ಕೂಡ ನೀನು ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗಲಿ ಅಂತಕ್ಕಂಥ
ಮೈ ತುಂಬ ಆಶೀರ್ವಾದ ತಲೆ ಸಾವರಿ ಅವ್ರ ಆಶೀರ್ವಾದವನ್ನು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿ. ದೇವೇಗೌಡರಿಗೆ GT ದೇವೇಗೌಡ ಎಷ್ಟು ಪ್ರಾಮಾಣಿಕವಾಗಿ ಜನತಾಳಕ್ಕೆ ನಮ್ಮ ಜೊತೆ ದುಡಿದಾನೆ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದನೇ, ಮತ್ತು ನನ್ನ ಗುಣ, ನನ್ನ ನಡತೆ ಪ್ರತಿಯೊಂದು ಕೂಡ ದೇವೇಗೌಡರಿಗೆ ಗೊತ್ತಿರೋದ್ರಿಂದ ಯಾವುದೇ ಬೇರೆ ವಿಚಾರಗಳನ್ನು ಅವರು ಇವತ್ತು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ, ನಾನು ಕೂಡ ಚರ್ಚೆ ಮಾಡಿದ್ದೇವೆ. ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟೂರಿನ ಶಾಲೆಗೆ ಡಿಕೆ ಕೆಂಪೇಗೌಡ ಅಂತ ಮರುನಾಮಕರಣ ಮಾಡಿಸಿದ್ದಾರೆ. ಕನಕಪುರದ ದೊಡ್ಡ ಆಲಹಳ್ಳಿಯಲ್ಲಿರುವಂತಹ ಪಬ್ಲಿಕ್ ಶಾಲೆಗೆ ಡಿಕೆ ಕೆಂಪೇಗೌಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮರುನಾಮಕರಣ ಮಾಡಿದ್ರು. ಶಾಲೆಗಾಗಿ 3 ಎಕರೆ ಜಮೀನು ನೀಡಿದ್ದನ್ನು ಪರಿಗಣಿಸಿ ಡಿಕೆ ಶಿವಕುಮಾರ್ ಸ್ವಂತ ಊರಿನ ಪಬ್ಲಿಕ್ ಸ್ಕೂಲ್ಗೆ ಡಿಕೆ ಕೆಂಪೇಗೌಡ ಅಂತ ನಾಮಕರಣ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಬರ್ತ್ಡೇ ಸ್ಪೆಷಲ್ ಗಿಫ್ಟ್ ನೀಡಲಾಗಿದೆ. ಬೆಂಗಳೂರಿನ ಸಫೀನಾ ಮೋಟಾರ್ಸ್ನ ಮುಖ್ಯಸ್ಥರಾದ ಫಿರೋಜ್ ಸತ್ತಾರ್ ಸೇಠ್ ಡಿಕೆಶಿ ಬರ್ತ್ಡೇಗೆ ಹೊಸ ರೋಡ್ಸ್ಟರ್ ಬೈಕ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಮೊದಲಿಂದಲೂ ಕೂಡ ಜಿಟಿ ಬೈಕ್ಗಳೆಂದರೆ ಎಲ್ಲಿಲ್ಲದ ಕ್ರೇಜ್. ಇದೀಗ ಅದೇ ಬೈಕ್ ಗಿಫ್ಟ್ ಆಗಿ ಪಡೆದು ತಮ್ಮ ಯೌವನದ ದಿನಗಳನ್ನ ಮೆಲುಕು ಹಾಕಿದ್ರು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧದ ಆದೇಶವನ್ನ ರದ್ದು ಮಾಡಿರುವ ಸರ್ಕಾರದ ನಿರ್ಧಾರದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬಿಜೆಪಿಯವರು ಏನಾದರೂ ಹೇಳಲಿ, ಹಿಜಾಬ್ ಮೊದಲಿನಿಂದಲೂ ಮುಸ್ಲಿಂ ಹೆಣ್ಮಕ್ಳು ಧರಿಸ್ತಾ ಬಂದಿದ್ದಾರೆ. ಹಿಂದೂಗಳು ಕೂಡ ಜನ್ವಾರ ಹಾಕ್ತಾರೆ, ಕುಂಕುಮ ಇಟ್ಕೋತಾರೆ, ಅದರಲ್ಲಿ ತಪ್ಪೇನೂ ಇಲ್ಲ. ದಾವಣಗೆರೆ ಮುಸ್ಲಿಂ ಮುನಿಸಿಗೂ ಈ ಆದೇಶಕ್ಕೂ ಸಂಬಂಧ ಇಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಮರು ನಮಗೆ ಓಟ್ ಹಾಕಿದ್ದಾರೆ, ಯಾವ ಸಮಯಕ್ಕೆ ಏನು ನಿರ್ಧಾರ ತೆಗೆದುಕೊಳ್ಬೇಕೋ ತಗೊಂಡಿದ್ದಾರೆ. ಸುಳ್ಳು ಹೇಳೋದು, ಜನರನ್ನ ಎತ್ಕಟ್ಟೋದೇ ಬಿಜೆಪಿಯವರ ಕಾಯಕ ಅಂತ ಕಿಡಿಕಾರಿದ್ದಾರೆ. ಅವರು ಹೇಳ್ತಾರೆ, ಅವರು ಹಿಜಾಬು ಅದೆಲ್ಲ ಕೂಡ ಮೊದಲಿಂದಲೂ ಧರಿಸ್ತಾ ಇದ್ರು, ಹೊಸದಾಗಿ ಏನಿಲ್ಲ. ಈಗ ನಮ್ಮ ಹಿಂದೂಗಳಿಗೂ ಅಷ್ಟೇ, ಈಗ ಜನಿವಾರ ಹಾಕ್ಕೊಳ್ತಾರೆ, ಬೇರೆ ಬೇರೆ ಕುಂಕುಮ ಇಟ್ಕೊಳ್ತಾರೆ, ಗಂಡಸರು ಇಟ್ಕೊಳ್ತಾರಲ್ಲ, ಅದು ತಪ್ಪೇನಿಲ್ಲ. ಅದರಲ್ಲಿ ಹೋಟೆಲಿರುವಾಗ ಆಯಿತು ಅನ್ನೋದು ಒಂದು ಹೇಗೆ ಸರ್? ಹೋಟೆಲ್ಲೇನು ಸ್ಟೇ ಇಲ್ಲ. ಸ್ಟೇ ಇದ್ದಿದ್ದರೆ ಆ ಪ್ರಶ್ನೆ ಬೇರೆ. ಸ್ಟೇ ಇಲ್ಲದೆ ಇರೋದ್ರಿಂದ ಹೋಟೆಲ್ಲಿ ಎಷ್ಟು ದಿವಸ, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು ಅಲ್ವಾ. ಸ್ಟೇ ಇದ್ದರೆ ಮಾಡಬಾರ್ದು. ಯಾವ್ಯಾವ ಸಮಯದಲ್ಲಿ ಏನು ನಿರ್ಧಾರ ತಗೋಬೇಕೋ ಅದನ್ನು ಸರ್ಕಾರ ತಗೊಳ್ತಾ ಇರುತ್ತೆ. ಬಿ ಜೆ ಪಿಯವರು ಅದನ್ನು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಲ್ಲ, ಬಿ ಜೆ ಪಿಯವರು ಅವ್ರು ಸುಳ್ಳು ಹೇಳೋದೇ ಅವ್ರ ಕಾಯಕ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ ಧರಿಸೋಕೆ ಸರ್ಕಾರ ಅನುಮತಿ ನೀಡಿರೋದು ಶಾಲೆಯಲ್ಲಿ ವಸ್ತ್ರ ಸಂಹಿತೆಗೆ ವಿರುದ್ಧವಾದ ನಿರ್ಧಾರ ಅಂತ ಕೋಲಾರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿಜಾಬ್ಗೆ ಅನುಮತಿ ನೀಡುವ ಮೂಲಕ ಸರ್ಕಾರ ಒಂದು ಧರ್ಮದ ಪರವಾಗಿ ನಿರ್ಧಾರ ಕೈಗೊಂಡಿದೆ. ಹಾಗಾದಲ್ಲಿ ಶಾಲೆಗಳಲ್ಲಿ ಇನ್ಮುಂದೆ ಕೇಸರಿ ಶಾಲುಗಳನ್ನು ಮಕ್ಕಳು ಧರಿಸೋಕೆ ಅನುಮತಿ ನೀಡಲಿ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸೋಕೆ ರಾಜ್ಯ ಸರ್ಕಾರ ತುಷ್ಟೀಕರಣ ರಾಜಕಾರಣದ ಮೊರೆ ಹೋಗಿದೆ. ಕೆಲ ಕಾಂಗ್ರೆಸ್ನ ನಾಯಕರು ಪಾಕಿಸ್ತಾನ ಏಜೆಂಟ್ರಂತೆ ವರ್ತನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗಳನ್ನು ಮೆಚ್ಚಿಸೋಂಥ ಕೆಲಸಗಳನ್ನು ಏನು ಸಿದ್ದರಾಮಯ್ಯನವ್ರು ಮಾಡ್ತಾಯಿದ್ದಾರೆ, ಅವ್ರ ಜೊತೆಯಲ್ಲಿ ಪಾಕಿಸ್ತಾನ ಏಜೆಂಟ್ಗಳಂತ ವರ್ತನೆ ಮಾಡೋಂಥ ಜಮೀರ್ ಅಹ್ಮದ್ ಅವರು ಇರ್ಬೋದು, ಬೇರೆ ಬೇರೆ ಮಂತ್ರಿಗಳು ಕೆಲಸ ಮಾಡ್ತಾಯಿದ್ರು. ಅವ್ರ ಉದ್ದೇಶ ಇಷ್ಟೇ, ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಯಾರೂ ನಮ್ಗೆ ಓಟ್ ಹಾಕಲ್ಲ. ಮುಂದಿನ ದಿನಗಳಲ್ಲಿ ನಾವು ಪಾಕಿಸ್ತಾನ ಫೇವರ್ ಆಗಿ, ಇಲ್ಲಾಂದರೆ ಒಂದು ಕಮ್ಯುನಿಟಿ ಫೇವರ್ ಆಗಿ ನಾವು ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರ ಓಟ್ಗಳು ಮಾತ್ರ ನಾವು ಇವತ್ತೇನು ಕೇರಳದಲ್ಲಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀರಿ, ಅದೇ ರೀತಿಯಲ್ಲಿ ನಾವು ಕರ್ನಾಟಕದಲ್ಲೂ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಮಹದ್ ಆಸೆ ಇಟ್ಕೊಂಡು ಅವರು ಇವತ್ತು ದುಬೈಯಲ್ಲೂ ಆ ಮುಸ್ಲಿಮ್ಸ್ ರಾಷ್ಟ್ರ ಆದರೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಹಿಜಾಬ್ ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಹೋಗ್ಬಾರ್ದು. ಒಂದು ಶಾಲೆ ಅಂತ ಹೇಳಿದಾಗ ಎಲ್ಲ ಕಮ್ಯುನಿಟಿಯವರು ಶಾಲೆಗೆ ಬರ್ತಾರೆ. ಎಲ್ಲರಿಗೂ ಈ ದೇಶದ ಪರವಾಗಿ ಗೌರವ ಇರಬೇಕು. ಅವರವರ ಉಡುಗೆ ತೊಡುಗೆಗಳು ಏನಿದೆ ಅವ್ರ ಮನೆಗಳಲ್ಲಿ ಧಾರ್ಮಿಕ ವಿಚಾರಗಳನ್ನು ಆಚರಿಸೋಂಥ ಸಂದರ್ಭದಲ್ಲಿ ಅದನ್ನು ಮಾತ್ರ ಅಲ್ಲಿ ಮಾತ್ರ ಬಳಸಬೇಕೇ ವಿನಃ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳಲ್ಲಿ ಇದನ್ನೆಲ್ಲ ಬಳಸಬಾರ್ದು ಅಂತೇಳಿ ಏನು ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಇವತ್ತು ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ನೋಡಿದರೆ ಇವ್ರು ನಿಜಕ್ಕೂ ಈ ದೇಶದ ಪರವಾಗಿರ್ತಕ್ಕಂಥವರಲ್ಲ, ಇವರು ಪಾಕಿಸ್ತಾನಿ ಏಜೆಂಟ್ಗಳೇ ಅಂತ ಹೇಳ್ಬಿಟ್ಟು ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ನಗರದ ಪಶುಸಂಗೋಪನೆ ಇಲಾಖೆ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕ್ಷೇತ್ರದ ಸಮಸ್ಯೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಗಂಭೀರವಾಗಿದ್ದು, ಈ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ತಕ್ಷಣದ ಪರಿಹಾರ ಕ್ರಮವಾಗಿ 4 ಕಡೆ ಹೊಸ ಬೋರ್ವೆಲ್ಗಳನ್ನು ಕೊರೆಸೋಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ.
ಇಂಧನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಟೆಂಡರ್ ನೀಡೋಕೆ ಲಂಚ ಕೊಡಬೇಕು ಅಂತ ಆರೋಪಿಸಿದವರು ಗುತ್ತಿಗೆದಾರ ಮಂಜುನಾಥ್ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಇಂಧನ ಇಲಾಖೆಯಲ್ಲಿ ಕಾಮಗಾರಿ ಗುತ್ತಿಗೆ ಪಡೆಯೋಕೆ ಮೊದಲೇ ಹಣವನ್ನು ನೀಡಬೇಕು. ಬ್ರೋಕರ್ಗಳ ಮೂಲಕವೇ ಸ್ಯಾಂಕ್ಷನ್ ಡೀಲ್ ನಡೀತಾ ಇದೆ. ಗುತ್ತಿಗೆ ಪಡೆಯೋ ಮುನ್ನವೇ 15% ಹಣ ಕೊಡಬೇಕು. ಈ ಬಗ್ಗೆ ದೂರು ಕೊಟ್ಟರೂ ಕೂಡ ಯಾರು ಕ್ರಮ ಕೈಗೊಳ್ತಿಲ್ಲ ಅಂತ ಮಂಜುನಾಥ್ ಆರೋಪವನ್ನು ಮಾಡಿದ್ದಾರೆ. ಯಾವ ಕಾಮಗಾರಿನೂ ನಿಮ್ಮ ಫ್ರೀಡಮ್ ಅನ್ನೋದೇ ಇರಲ್ಲ. ಮುಂಚೆನೇ ಹೋಗಿ ವ್ಯಾಪಾರ ಮಾಡಿ ಬುಕ್ ಮಾಡಿಕೊಂಡ್ರೆ ಮಾತ್ರ ಕಾಮಗಾರಿ. ಯಾವುದೂ ಓಪನ್ ಆಗಿ ಇರೋದೇ ಇಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ಇದೆಯೋ ಕ್ವಾಲಿಫಿಕೇಷನ್ ಇಲ್ಲಿದೆಯೋ ಅದೆಲ್ಲ ಬೇರೆ ಮಾತು. ನೀವು ಮುಂಚೆ ಮಾತಾಡ್ಕೊಂಡ್ರೆ ಮಾತ್ರ ಟೆಂಡರ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ಟೆಂಡರ್ ಕ್ವಾಲಿಫಿಕೇಷನ್ಸ್ ಹೇಗೆ ಮಾಡ್ತಾರೆ ಅಂದರೆ, ನೀವು ಯಾರು ಮಾತಾಡ್ಕೊಂಡ್ರೆ ಅವ್ರಿಗೆ ಏನು ಕ್ವಾಲಿಫಿಕೇಷನ್ ಇದೆಯೋ ಆ ಥರ ಫ್ರೇಮ್ ಮಾಡ್ತಾರೆ ಟೆಂಡರ್ನ. ಅದು ಹೇಗೆ, ಇಂಥ ಏರಿಯಾದಲ್ಲಿ ಕೆಲಸ ಮಾಡಿರೋವಂಥವನ್ನೇ ಟೆಂಡ್ರಲ್ಲಿ ಕ್ವಾಲಿಫೈ ಆಗಬೇಕು, ಆ ಥರ ಟೆಂಡರ್ನ ಫ್ರೇಮ್ ಮಾಡೋದು. ಈ ಏರಿಯಾದಲ್ಲಿ ಅವನು ಟೆಂಡರಲ್ಲಿ ಆಫೀಸ್ ಇದ್ದರೆ ಅವನು ಮಾತ್ರ ಟೆಂಡರಲ್ಲಿ ಕ್ವಾಲಿಫೈ. ಆಮೇಲೆ ಆ ದುಡ್ಡನ್ನು ಸುಮಾರು ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ 30-40% ವ್ಯತ್ಯಾಸ. ಆ 30-40% ಕ್ಯಾಶ್ ಹೆಂಗೆ ಮಾಡೋದು? ಕ್ಯಾಶನ್ನು ಬೇರೆ ಯಾರೋ ಒಬ್ಬ ಡೀಲರ್ ಹತ್ರ ಹೋಗಬೇಕು, ಅವ್ನಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅವ್ನು ಬೋಗಸ್ ಬಿಲ್ ತೊಗೋಬೇಕು. ಆ ಬೋಗಸ್ ಬಿಲ್ ತೊಗೊಂಡು ಇವ್ರು ಕ್ಯಾಶ್ ಮಾಡಿ ಇವ್ರು ಕೊಡಬೇಕು. 4-5 ವರ್ಷ ಆದಮೇಲೆ GST ಅವರು ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ. ಏನು ಆನ್ಸರ್ ಮಾಡೋದು? ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಜಾ ಬಳಿಕ ಉಳಿದ ಆರೋಪಿಗಳಿಗೂ ಟೆನ್ಷನ್ ಶುರುವಾಗಿದೆ. ಸದ್ಯ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳ ಜಾಮೀನು ರದ್ದಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ. ದರ್ಶನ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಆದರೆ 1 ವರ್ಷದ ನಂತರ ಜಾಮೀನು ಅರ್ಜಿ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿ ಅರ್ಜಿಯನ್ನು ಇತ್ಯರ್ಥ ಮಾಡಿದೆ. ಹೀಗಾಗಿ ಉಳಿದ ಆರೋಪಿಗಳಾದ ಪವಿತ್ರ ಗೌಡ, ಅನುಕುಮಾರ್, ಜಗದೀಶ್, ನಾಗರಾಜ್, ಪ್ರದೂಷ್ ಮತ್ತು ಲಕ್ಷ್ಮಣ್ಗೂ ಢವಢವ ಶುರುವಾಗಿದೆ. ಕೊಲೆ ಪ್ರಕರಣದ ಟ್ರಯಲ್ ಅನ್ನು ಪ್ರತಿದಿನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ದರ್ಶನ್ಗೆ ಬೇಲ್ ಸಿಗದೆ ಜಾಮೀನು ಅರ್ಜಿ ಇತ್ಯರ್ಥ ಆಗಿದ್ದರಿಂದ ಉಳಿದ 6 ಮಂದಿ ತಾವೀಗ ಜಾಮೀನು ಅರ್ಜಿ ಸಲ್ಲಿಸಬೇಕಾ ಬೇಡವಾ ಅನ್ನೋ ಟೆನ್ಷನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದಾಗಿ ಜೈಲು ಸೇರಿರುವಂತಹ 2 ಆರೋಪಿಗಳು ತಮ್ಮನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಜಗದೀಶ್ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಂದ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡುವಂತೆ ಸೆಷನ್ಸ್ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಈ ಅರ್ಜಿ ವಿಚಾರಣೆ ಮಾಡಿದಂತಹ 57ನೇ ಸೆಷನ್ಸ್ ಕೋರ್ಟ್ ಕಾರಾಗೃಹ ಡಿಜಿಪಿ ಅಥವಾ ಐಜಿಪಿಗೆ ಮನವಿ ಮಾಡುವಂತೆ ಸೂಚನೆ ಕೊಟ್ಟಿದೆ. ಆರೋಪಿಗಳು ಸಲ್ಲಿಸುವ ಮನವಿಗೆ ಡಿಜಿಪಿ ಕ್ರಮ ಕೈಗೊಳ್ಳಬಹುದು ಅಂತ ಕೋರ್ಟ್ ತಿಳಿಸಿದೆ. ಕಾರಿನಲ್ಲಿ ಹಿಂಸಾತ್ಮಕವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದ 2 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಡು ಮಾರ್ನಾಡು ಗ್ರಾಮದ ಗುಂಡುಕಲ್ಲು ಕ್ರಾಸ್ ಬಳಿ ಕಾರ್ಯಾಚರಣೆ ನಡೆಸಲಾಗಿದೆ. ಪೊಲೀಸ್ ರೌಂಡ್ಸ್ ವೇಳೆ ಖಚಿತ ಮಾಹಿತಿಯನ್ನು ಆಧರಿಸಿ ವಾಹನ ತಪಾಸಣೆ ಮಾಡಿದಾಗ ಮಾರುತಿ ಬ್ರಿಜಾ ಕಾರ್ ನಿಲ್ಲಿಸದೆ ಪರಾರಿಯಾಗೋಕೆ ಯತ್ನಿಸಿತ್ತು. ಸಿನಿಮಿಯಾ ಸ್ಟೈಲ್ನಲ್ಲಿ ಆರೋಪಿಗಳನ್ನು ಬೆನ್ನಟ್ಟಿದ ಪೊಲೀಸರು ಮೂಡಬಿದ್ರೆ ಹಂಡೇಲಿನ ಮಹಮ್ಮದ್ ಆರಿಫ್ ಹಾಗೂ ಗಂಟಾಲಕಟ್ಟಿಯ ಇಮ್ರಾನ್ ಅಲಿಯಾಸ್ ಇಬ್ರಾಹಿಂ ಅನ್ನುವವರನ್ನು ಬಂಧನ ಮಾಡಿದ್ದಾರೆ. ಬೀದರ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಾದೇಶಿಕ ನಿಧಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನವನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಲೋಕಾರ್ಪಣೆ ಮಾಡಿದ್ದಾರೆ. ಬಳಿಕ ಮಾತನಾಡಿರುವಂತಹ ಅವರು, ಈ ಭಾಗದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಾಗದ 7 ಜಿಲ್ಲೆಗಳಲ್ಲಿ 294 ಮಾದರಿ ಶಾಲೆಗಳನ್ನು ಸ್ಥಾಪಿಸಿದ್ದು, ಪರಿಸರ ಮಾಲಿನ್ಯ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸರೀಕರಣ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕಟ್ಟಡದ ಮೇಲಂತಸ್ತಿಗೆ ಹೆಚ್ಚಿನ ಅನುದಾನ ನೀಡಲಾಗುವುದು ಅಂತಂದ್ರು. ಬಹಳಷ್ಟು ಕೆಲಸ ಕಾರ್ಯಗಳು ಇವತ್ತು ಅಕ್ಷರಾವಿಷ್ಕಾರ ಯೋಜನೆ ಅಡಿಯಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 294 ನಾವು KPS ಶಾಲೆಗಳು ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಜನವರಿ 12ನೇ ತಾರೀಕಿಗೆ ಕಲಬುರಗಿಗೆ ಬಂದಿದ್ರು. 294. ಅದಕ್ಕಿಂತ ಮೊದಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 247 ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತದೆ ಕೇವಲ 60 ಇದ್ದಿದ್ದು 360 ಆಗ್ತಾ ಇದೆ. ಅದಾಗಲಿ ಅದರ ಜೊತೆ ಆರೋಗ್ಯ ಆವಿಷ್ಕಾರ ಯೋಜನೆ, ಮತ್ತು ಅರಣ್ಯ ಆವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಪ್ರಜಾಸೌಧಗಳು, ಹಾಗೂ ನಾವು ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಇರ್ತಕ್ಕಂಥ ಬಹಳಷ್ಟು
ಕನಿಷ್ಠ ಒಂದು 14-15 ಯೋಜನೆಗಳು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಬಹಳಷ್ಟು ಕೆಲಸ. ನಾಳೆ ನೇರಳೆ ಮಾರ್ಗ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗಲಿದೆ. ಮೆಜೆಸ್ಟಿಕ್ ಸೆಂಟ್ರಲ್ ಕಾಲೇಜ್ ನಡುವೆ ನಿರ್ವಹಣಾ ಕಾಮಗಾರಿ ನಡೀತಾ ಇರೋದ್ರಿಂದ ಹೊಸಹಳ್ಳಿಯಿಂದ ಕಬ್ಬನ್ ಪಾರ್ಕ್ವರೆಗೆ ಬೆಳಗ್ಗೆ 7ರಿಂದ 9ರವರೆಗೆ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗಲಿದೆ. ಪ್ರಯಾಣಿಕರು ಬದಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ BMRCL ಹೇಳಿದೆ. ಮಂಡ್ಯದ ಕೂಡಲಕುಪ್ಪೆ ಗೇಟ್ ಬಳಿ ಇರುವಂತಹ ಐತಿಹಾಸಿಕ ಮೂಲೆ ಮಂಟಪವನ್ನು ಧ್ವಂಸ ಮಾಡಲಾಗಿದೆ. ಹೆದ್ದಾರಿ ಕಾಮಗಾರಿಗಾಗಿ ಮೂಲೆ ಮಂಟಪ ಧ್ವಂಸ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬರ್ತಿರೋದು. ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಮೂಲೆ ಮಂಟಪ ನಿರ್ಮಾಣವಾಗಿತ್ತು. ಮೂಲೆ ಮಂಟಪ ಧ್ವಂಸ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ತಹಸೀಲ್ದಾರ್ ಸೇರಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖಾಧಿಕಾರಿಗಳು ಭೇಟಿ ನೀಡಿ ಮೂಲೆ ಮಂಟಪ ಧ್ವಂಸ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಹನಿಯೂರು ಗ್ರಾಮದ ಶನಿಯೂರಿನ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಶನಿ ಅಮಾವಾಸ್ಯೆ ಪ್ರಯುಕ್ತ ಮಹಾಯಾಗ ನಡೆಯಲಿದೆ. ಅಮಾವಾಸ್ಯೆ ವಿಶೇಷ ಪೂಜೆ ನಡೆಯಲಿದ್ದು ನೂರಾರು ಜನ ಭಕ್ತರು ಯಾಗದಲ್ಲಿ ಭಾಗಿಯಾಗಲಿದ್ದಾರೆ. ಚನ್ನಪಟ್ಟಣ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಭಕ್ತರು ಯಾಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವೀರಶೈವ ಜಂಗಮ ಸಮಾಜದ ಮಕ್ಕಳಿಗೆ ದೀಕ್ಷೆ ನೀಡೋ ಕಾರ್ಯಕ್ರಮ ನಡೆಯಿತು. ಕೊಪ್ಪಳದ ಗವಿಮಠದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಹಲವಾರು ಮಠಾಧೀಶರ ಸಮ್ಮುಖದಲ್ಲಿ ಗವಿಮಠದ ಸ್ವಾಮೀಜಿಗಳು ಜಂಗಮ ವಟುಗಳಿಗೆ ದೀಕ್ಷೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯ RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಮೇ ಸಾಹಿತ್ಯ ಮೇಳ ಆಯೋಜಿಸಲಾಗಿದೆ. 2 ದಿನಗಳ ಕಾಲ ನಡೆಯುವ ಸಾಹಿತ್ಯ ಮೇಳವನ್ನು ಇವತ್ತು ಉದ್ಘಾಟನೆ ಮಾಡಲಾಗ್ತಾ ಇದೆ. ಲಡಾಯಿ ಪ್ರಕಾಶನ, ಚಿತ್ತಾರ ಕಲಾಬಳಗ, ಕವಿ ಪ್ರಕಾಶನ ಮತ್ತಿತರ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜಿಸಿರುವ ಮೇಳದಲ್ಲಿ ಸಾಂವಿಧಾನಿಕ ಪ್ರಜಾಸತ್ತೆಯ ಮೇಲಿನ ದಾಳಿ ಕುರಿತು ಸಮಾಲೋಚನೆ ನಡೆಸಲಾಗುತ್ತೆ. ವಿವಿಧ ಗೋಷ್ಠಿಗಳು ನಡೆಯಲಿವೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿಯಲ್ಲಿ ಮತ್ತೊಂದು ಫೋರ್ಜರಿ ಡಾಕ್ಯುಮೆಂಟ್ ಹಾಗೂ ಫೋರ್ಜರಿ ಸಹಿ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಾಲೂರು ತಹಸೀಲ್ದಾರ್ ರೂಪಾ ಮಾಲೂರು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ಬೆಳ್ಳಾವಿ ಗ್ರಾಮದ ಸರ್ವೆ ನಂಬರ್ 48/8 ರಲ್ಲಿ 3 ಎಕರೆ ಜಮೀನು ಕಬಳಿಸೋಕೆ ಬೆಳ್ಳಾವಿ ಗ್ರಾಮದ ಅಬ್ದುಲ್ ಗಫರ್, ಜ್ಯೋತಿಷ್ ಪ್ರಕಾಶ್, ಮಂಜುನಾಥ್ ಆಚಾರಿ ಅನ್ನೋರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದು ಅಧಿಕಾರಿಗಳ ಸಹಿಯುಳ್ಳ ದಾಖಲೆಗಳನ್ನ ಜಮೀನು ದುರಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ದಾಖಲೆ ಪರಿಶೀಲನೆ ವೇಳೆ ನಕಲಿ ದಾಖಲೆಗಳು ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವಂತಹ ದಿಂಬಂ ಘಾಟ್ನಲ್ಲಿ ಕಾಡಾನೆಯೊಂದು ರಾತ್ರಿ ವೇಳೆ ರಸ್ತೆಗೆ ಲಗ್ಗೆ ಇಡ್ತಾ ಇದೆ. ಕರ್ನಾಟಕ ತಮಿಳುನಾಡು ನಡುವಿನ ಹೆದ್ದಾರಿಯಲ್ಲಿ ಕಬ್ಬು ಹಾಗೂ ತರಕಾರಿ ಸಾಗಿಸೋ ಲಾರಿಗಳನ್ನು ಅಡ್ಡಗಡ್ತಿದೆ. ಈ ಕಾಡಾನೆಯ ಪ್ರವೃತ್ತಿಯಿಂದಾಗಿ ವಾಹನ ಸವಾರರು ಆತಂಕಕ್ಕೊಳಗಾಗಿದ್ದಾರೆ.